ಮಗಳು ಸಾಯ್ಬೇಕಂತ ಸತ್ತಿಲ್ಲ, ನೋವು ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. पूरे देश में, ध्यान से सुनिए, पूरे देश में आज रात 12 बजे से संपूर्ण देश में संपूर्ण लॉकडाउन ಎಲ್ಲ ಸಹಾಯ ಮಾಡಕ್ಕೆ ಯಾರು ಬರಲಿಲ್ವಾ? ನಮ್ಮಲ್ಲಿ ರಿಯಲ್ ಹೀರೋ ಯಾರು ಅಂತ ಕೇಳಿದರೆ ನಮ್ಮ ಮನಸ್ಸಿಗೆ ಮೂಡುವ ಮೊದಲ ಯೋಚನೆ ಅದು ನಮ್ಮ ದೇಶ ಕಾಯುವ ಸೈನಿಕ. ಖಂಡಿತವಾಗಿ ತಮ್ಮ ಪ್ರಾಣವನ್ನ ಪಣಕ್ಕೆ ಇಟ್ಟು ನಮ್ಮ ದೇಶವನ್ನು ಕಾಯುವ ವೀರ ಯೋಧರು ನಿಜವಾಗಿಯೂ ನಮ್ಮ ಹೀರೋಗಳು. ಹಾಗಾದ್ರೆ ಅವರೊಬ್ಬರೇನ ಹೀರೋಗಳು? 2019 ಇಡೀ ಪ್ರಪಂಚಕ್ಕೆ ಕೊರೋನಾ ಮಹಾಮಾರಿ ಹಬ್ಬಿದಾಗ ದೇಶದ ಆಂತರಿಕ ಸಮಸ್ಯೆಯನ್ನು ಎದುರಿಸಲು ಪಣತೊಟ್ಟ ಅದೆಷ್ಟೋ ಹೀರೋಗಳು ಹುಟ್ಟಿಕೊಂಡರು. ಬನ್ನಿ ನೋಡೋಣ ಆ ಹೀರೋಗಳು ಯಾರು ಎಂದು. ಅಪ್ಪ, ಎಷ್ಟು ಸಲ ಹೇಳಬೇಕಪ್ಪ, ಕೆಮ್ಮುವಾಗ ಮಾಸ್ಕ್ ಹಾಕೊಳ್ಳಿ ಅಂತ. ಮಾಸ್ಕ್ ಹಾಕೊಳ್ಳಿ ಅಪ್ಪ. ಹಾ ಅಪ್ಪ, ಇವತ್ತು ನಾಗಿ ಕೆಲ್ಸಕ್ಕೆ ಬರೋದಿಲ್ಲ. ಅವಳು ಬರಲಿಲ್ಲ ಅಂತ ನೀವು ಊಟ ಮಾಡದೇ ಇರಬೇಡಿ. ಅಡುಗೆ ಸಿದ್ಧ ಮಾಡಿ ಡೈನಿಂಗ್ ಟೇಬಲಲ್ಲಿ ಇಟ್ಟಿದ್ದೀನಿ, ಹಾಕೊಂಡು ಊಟ ಮಾಡಿ ಅಪ್ಪ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಇಲ್ಲ ಮಗಳೇ, ಅದೇನ ಕೊರೋನಾ ಅಂತ ಬಂದಿದೆಯಂತೆ ಅಲ್ಲ, ಅದರಲ್ಲಿ ಎಲ್ಲರೂ ಸಾಯ್ತಿದ್ದಾರಂತೆ ಮಗ. ನೀನು ಸ್ವಲ್ಪ ದಿನ ಕೆಲ್ಸಕ್ಕೆ ಹೋಗೋದು ಬೇಡ. ಏನಪ್ಪ, ನಾವು ಕೊರೋನಾ ವಾರಿಯರ್ಸ್. ನಮ್ಮ ಕೆಲಸನೇ ಬೇರೆಯವರು ಜೀವ ಉಳಿಸೋದು. ಇಂಥ ಸಮಯದಲ್ಲಿ ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಈ ಯುದ್ಧದ ಸಮಯದಲ್ಲಿ ಸೈನಿಕರು ಅವ್ರ ಜೀವಕ್ಕೆ ಹೆದರಿ ಯುದ್ಧಕ್ಕೆ ಹೋಗದೆ ಮನೇಲಿ ಕೂತಂಗಾಗೋದಿಲ್ವೇ ಅಪ್ಪ? ಮಗಳೇ, ನೀವೆಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಷ್ಟು ಕಷ್ಟಪಡ್ತಿದ್ದೀರಲ್ವಾ? ನಿಜವಾಗ್ಲೂ ಈ ಕೊರೋನಾ ವಿರುದ್ಧದ ಹೋರಾಟದ ಸೈನಿಕರು ನೀವೇ ಮಗಳೇ. ನಾವು ಮಾತ್ರ ಅಲ್ಲ ಅಪ್ಪಯ್ಯ, ಇಂಥ ಪರಿಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ವಾರಿಯರ್ಸ್ನವರ ಕತೆ. ಪಪ್ಪ ಬರೋದಿಲ್ಲಮ್ಮ. ಪಪ್ಪ ಬಂದಿದ್ದಾರೆ ಕಂದ. ಎಲ್ಲಿ ಅಮ್ಮ?